ಯಾರದೋ ಒಂದು ಒತ್ತಡ ತಂತ್ರದಿಂದ ಉಡುಪಿ ಚಿಕ್ಕಮಂಗ್ಳೂರು ಮಿಸ್ ಆಯ್ತು ಅಂತ ಬೇಜಾರಿದೆ ಶೋಭಾ ಮೇಡಮ್ಗೆ. ಸಹಜವಾಗಿ ಅದು ನಾನು ಅಲ್ಲಿಗೆ ಕನೆಕ್ಟೆಡ್ ಆಗಿದ್ದೆ. ಉಡುಪಿ ಕೃಷ್ಣನ ಜೊತೆ, ಕೊಲ್ಲೂರು ಮುಕಾಂಬಿಕೆ ಜೊತೆ, ನನ್ನ ಶೃಂಗೇರಿ ಮಠದ ಜೊತೆ, ನಮ್ಮ ಗುರುಗಳ ಜೊತೆ ನಾನು ಕನೆಕ್ಟ್ ಆಗಿದ್ದೆ. ಸಹಜವಾಗಿ ಅನ್ಸುತ್ತೆ. ಆದ್ರೆ ಅಲ್ಲಿಗೆ ಮಿಸ್ ಆಗಿರೋದಕ್ಕೆ ಉಡುಪಿಯವ್ರ ಕಾರಣ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಉಡುಪಿಯಲ್ಲಿರುವಂತ ಒಂದು ಚಿಕ್ಕ ಗುಂಪು ಹೋರಾಟ ಮಾಡಿದ್ರೆ ಅದಕ್ಕಾಗಿ ಟಿಕೆಟ್ ಮಿಸ್ ಆಯ್ತು ಅಂತ ನಂಗೆ ಅನ್ಸಲ್ಲ. ನನ್ನನ್ನು ಬೆಂಗಳೂರು ತರಬೇಕನ್ನುವಂತ ಉದ್ದೇಶ ಡೆಲ್ಲಿಯ ನಾಯಕರದ್ದು ಇದ್ದಿರ್ಬೋದು. ಅದಕ್ಕಾಗಿ ನನ್ನನ್ನು ಇಲ್ಲಿ ತಂದಿದ್ದಾರೆ. ಉಡುಪಿಯಲ್ಲಿ ನಿಂತರೂ ಕೂಡ ನಾನು ದೊಡ್ಡ ಅಂತರದಿಂದ ಕಳೆದ ಮೊದಲ ಚುನಾವಣೆಯಲ್ಲಿ 1,80,000ದಿಂದ ನಾನು ಗೆದ್ದಿದ್ದೆ. ಎರಡನೇ ಚುನಾವಣೆಯಲ್ಲಿ ಕೂಡ ವಿರೋಧ ಮಾಡಿದ್ರು, ಗೋ ಬ್ಯಾಕ್ ಅಂತ ಹೇಳಿದ್ರು. ಆದ್ರೂ 3.5 ಲಕ್ಷ ಅಂತರದಿಂದ ನಾನು ಅವತ್ತು ಚುನಾವಣೆ ಗೆದ್ದಿದ್ದೆ. ಈ ಸಾರಿ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ರು ನಾವು 4.5 ಲಕ್ಷಕ್ಕಿಂತ ಜಾಸ್ತಿ ಅಂತರದಲ್ಲಿ ಗೆಲ್ತೀವಿ ಅಂತ ಹೇಳಿ. ಆ ವಿಶ್ವಾಸ ನಂಗಿತ್ತು. ಆದ್ರೂ ನಂಗೆ ವಿಶ್ವಾಸ ಇದೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ಕೂಡ ಅದೇ ಅಂತರದಿಂದ ಗೆಲ್ಲಿಸ್ತಾರೆ ಮತ್ತು ಮೋದಿ ಅವರಿಗೆ ಕೈ ಎತ್ತಕ್ಕೆ ಕಳಿಸ್ತಾರೆ ಅನ್ನುವಂತ ವಿಶ್ವಾಸ ಇದೆ. ನಾನು ಅಲ್ಲಿ ಹೋಗಿ ಬರ್ತೀನಿ. ಕಳೆದ 10 ವರ್ಷದಲ್ಲಿ ನಮ್ದು ಏನೇನು ಕೆಲಸ ಆಗಿದೆ ಅದನ್ನು ಮುಂದುವರಿಸುವಂತ ಜವಾಬ್ದಾರಿ ಕೋಟೆ ಶ್ರೀನಿವಾಸ್ ಪೂಜಾರಿ ಅವರದಿದೆ. ಅದೆಲ್ಲವನ್ನ ಅವರಿಗೆ ವಿವರವನ್ನ ಕೊಟ್ಟು ಅವರು ಕೂಡ ಈ ಪ್ರಚಾರದಲ್ಲಿ ಹೆಚ್ಚು ರೀತಿಯಲ್ಲಿ ಭಾಗಿಯಾಗುವಂತೆ ಮತ್ತು ನಾನು ಕೂಡ ಭಾಗವಹಿಸುವಂತೆ ಖಂಡಿತ ಕೆಲಸ ಮಾಡ್ತೀವಿ. ಯಾರದೋ ಒಂದು ಒತ್ತಡ ತಂತ್ರದಿಂದ ಉಡುಪಿ ಚಿಕ್ಕಮಂಗ್ಳೂರು ಮಿಸ್ ಆಯ್ತು ಅಂತ ಬೇಜಾರಿದೆ ಶೋಭಾ ಮೇಡಮ್ಗೆ. ಸಹಜವಾಗಿ ಅದು ನಾನು ಅಲ್ಲಿಗೆ ಕನೆಕ್ಟೆಡ್ ಆಗಿದ್ದೆ. ಉಡುಪಿ ಕೃಷ್ಣನ ಜೊತೆ, ಕೊಲ್ಲೂರು ಮುಕಾಂಬಿಕೆ ಜೊತೆ, ನನ್ನ ಶೃಂಗೇರಿ ಮಠದ ಜೊತೆ, ನಮ್ಮ ಗುರುಗಳ ಜೊತೆ ನಾನು ಕನೆಕ್ಟ್ ಆಗಿದ್ದೆ. ಸಹಜವಾಗಿ ಅನ್ಸುತ್ತೆ. ಆದ್ರೆ ಅಲ್ಲಿಗೆ ಮಿಸ್ ಆಗಿರೋದಕ್ಕೆ ಉಡುಪಿಯವ್ರ ಕಾರಣ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಉಡುಪಿಯಲ್ಲಿರುವಂತ ಒಂದು ಚಿಕ್ಕ ಗುಂಪು ಹೋರಾಟ ಮಾಡಿದ್ರೆ ಅದಕ್ಕಾಗಿ ಟಿಕೆಟ್ ಮಿಸ್ ಆಯ್ತು ಅಂತ ನಂಗೆ ಅನ್ಸಲ್ಲ. ನನ್ನನ್ನು ಬೆಂಗಳೂರು ತರಬೇಕನ್ನುವಂತ ಉದ್ದೇಶ ಡೆಲ್ಲಿಯ ನಾಯಕರದ್ದು ಇದ್ದಿರ್ಬೋದು. ಅದಕ್ಕಾಗಿ ನನ್ನನ್ನು ಇಲ್ಲಿ ತಂದಿದ್ದಾರೆ. ಉಡುಪಿಯಲ್ಲಿ ನಿಂತರೂ ಕೂಡ ನಾನು ದೊಡ್ಡ ಅಂತರದಿಂದ ಕಳೆದ ಮೊದಲ ಚುನಾವಣೆಯಲ್ಲಿ 1,80,000ದಿಂದ ನಾನು ಗೆದ್ದಿದ್ದೆ. ಎರಡನೇ ಚುನಾವಣೆಯಲ್ಲಿ ಕೂಡ ವಿರೋಧ ಮಾಡಿದ್ರು, ಗೋ ಬ್ಯಾಕ್ ಅಂತ ಹೇಳಿದ್ರು. ಆದ್ರೂ 3.5 ಲಕ್ಷ ಅಂತರದಿಂದ ನಾನು ಅವತ್ತು ಚುನಾವಣೆ ಗೆದ್ದಿದ್ದೆ. ಈ ಸಾರಿ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ರು ನಾವು 4.5 ಲಕ್ಷಕ್ಕಿಂತ ಜಾಸ್ತಿ ಅಂತರದಲ್ಲಿ ಗೆಲ್ತೀವಿ ಅಂತ ಹೇಳಿ. ಆ ವಿಶ್ವಾಸ ನಂಗಿತ್ತು. ಆದ್ರೂ ನಂಗೆ ವಿಶ್ವಾಸ ಇದೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ಕೂಡ ಅದೇ ಅಂತರದಿಂದ ಗೆಲ್ಲಿಸ್ತಾರೆ ಮತ್ತು ಮೋದಿ ಅವರಿಗೆ ಕೈ ಎತ್ತಕ್ಕೆ ಕಳಿಸ್ತಾರೆ ಅನ್ನುವಂತ ವಿಶ್ವಾಸ ಇದೆ. ನಾನು ಅಲ್ಲಿ ಹೋಗಿ ಬರ್ತೀನಿ. ಕಳೆದ 10 ವರ್ಷದಲ್ಲಿ ನಮ್ದು ಏನೇನು ಕೆಲಸ ಆಗಿದೆ ಅದನ್ನು ಮುಂದುವರಿಸುವಂತ ಜವಾಬ್ದಾರಿ ಕೋಟೆ ಶ್ರೀನಿವಾಸ್ ಪೂಜಾರಿ ಅವರದಿದೆ. ಅದೆಲ್ಲವನ್ನ ಅವರಿಗೆ ವಿವರವನ್ನ ಕೊಟ್ಟು ಅವರು ಕೂಡ ಈ ಪ್ರಚಾರದಲ್ಲಿ ಹೆಚ್ಚು ರೀತಿಯಲ್ಲಿ ಭಾಗಿಯಾಗುವಂತೆ ಮತ್ತು ನಾನು ಕೂಡ ಭಾಗವಹಿಸುವಂತೆ ಖಂಡಿತ ಕೆಲಸ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.